ಸುಮಾರು 2 ದಿನಗಳ ಹಿಂದೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯ ಜಂಬಗಪಾಟಿಯ ಸುಮಾರು 100 ಮೀಟರ್ನ ಅಂತರದಲ್ಲಿ ಒಂದು ದೊಡ್ಡ ಪ್ರಮಾಣದ ಗುಂಡಿಯನ್ನ ಬಿದ್ದಿತ್ತು. ಈ ಗುಂಡಿಯನ್ನ ನೋಡಿ ನಾವು ವರದಿಯನ್ನ ಬಿತ್ತರಿಸ್ತೇವೆ. ವರದಿ ಬಿತ್ತರಿಸಿದ ನಂತರ 2 ದಿನಗಳ ನಂತರ ಇಂದು ಮಾನ್ಯ ಶಾಸಕರು ನೇರವಾಗಿ ನನಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ಹೇಳ್ತಾರೆ, ಸರ್ ನೀವು ವರದಿಯನ್ನ ಮಾಡಿದಿರಲ್ಲ, ಆ ಒಂದು ಸಮಸ್ಯೆಗೆ ಪರಿಹಾರ ನೀಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ನಾನು ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನೋಡಿ ಯಾವ ರೀತಿಯಾಗಿ ಇದಕ್ಕೂ ಮುಂಚೆ ಇಲ್ಲಿರ್ತಕ್ಕಂಥ ಗುಂಡಿ ಏನಿತ್ತು, ಈ ಗುಂಡಿಯನ್ನ ತಾತ್ಕಾಲಿಕವಾಗಿ ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮೊದಲನೇದಾಗಿ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದು ದಿನ ಬೆಳಗಾದ್ರೆ ನೂರಾರು ಪ್ರಮಾಣದಲ್ಲಿ ಈ ರಸ್ತೆ ಮೇಲೆ ವಾಹನಗಳು ಓಡಾಟ ಆಗ್ತಾ ಇದ್ವು. ಯಾವ ಸಂದರ್ಭದಲ್ಲಿ ಏನು ಅಪಘಾತ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ರಸ್ತೆಯ ಮಧ್ಯದಲ್ಲೇ ಈ ಒಂದು ಗುಂಡಿಯನ್ನ ಬಿದ್ದಿತ್ತು. ಆದ್ರೆ 1 ತಿಂಗಳು ಕಳೆದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಇಲ್ಲಿ ಹೋಗುವ ಬರುವ ಏನು ಸವಾರರಿದ್ರು ಆರೋಪವನ್ನ ಮಾಡಿದ್ರು. ಆದ್ರೆ ಶಾಸಕರು ಹೇಳ್ತಾರೆ ನನಗೆ, ಸರ್ ನನಗೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಇರಲಿಲ್ಲ, ನೀವು ಮಾಹಿತಿ ಕೊಟ್ಟಿದ್ದೀರಿ, ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಳ್ಳೆಯದು. ಆದ್ರೆ ಇಲ್ಲಿ ವಾಸ್ತವ ಏನಪ್ಪಾ ಅಂತ ಕೇಳಿದ್ರೆ ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನ ಮಾಡ್ತೇನೆ. ಯಾರು ಈ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ವಿಚಾರಿಸ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಯಾಕಂತ ಕೇಳಿದ್ರೆ ಇವ್ರು ಮುಂಜಾನೆ ಮಾಡಿ ಹೋಗಿದ್ದಾರೆ. ಆದ್ರೆ ಇದ್ರ ಮೇಲೆ ಈಗಾಗಲೇ 3-4 ವಾಹನಗಳು ಹೋಗಿದ್ದಾವೆ. ಮತ್ತೆ ಕೆಳಗಡೆ ಹೋಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವು ನೋಡಬಹುದು. ನಾವೇ ನಮ್ಮ ತಂಡದಿಂದ ಇವ್ರ ಕೆಲಸ ಆದ್ಮೇಲೆ ಪಕ್ಕದಲ್ಲಿ ಒಂದು ಸಣ್ಣ ಪ್ರಮಾಣದ ಕಲ್ಲುಗಳು ಕೂಡ ಇಟ್ಟಿಲ್ಲ. ನಾವೇ ನಮ್ಮ ತಂಡದಿಂದ ಕಲ್ಲುಗಳನ್ನ ಇಡೋ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಯಾಕೆಂತ ಕೇಳಿದ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತಂದ್ರೆ ಅದು 2 ಗಂಟೆದಲ್ಲಿ 3 ಗಂಟೆದಲ್ಲಿ ಹಾಳಾದ್ರೆ ಅದಕ್ಕೆ ಅರ್ಥ ಇಲ್ಲ ಅನ್ನೋದು ಅಂತ ನನ್ನ ವಾದ. ಇಲ್ಲಿ ಪಕ್ಕದಲ್ಲಿಯೂ ಕೂಡ ನೋಡಬಹುದು, ಇದ್ರ ಮೇಲಿಂದ ಕೂಡ ಗಾಡಿಗಳು ಹೋಗಿದ್ದಾವೆ. ಪ್ರತಿಯೊಂದು ಶಾಸಕರೇ ಬಂದು ಮಾಡಬೇಕು ಅಂತಲ್ಲ, ಶಾಸಕರ ಗಮನಕ್ಕೆ ತಂದಾದ್ಮೇಲೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಮಾಡಿದಾರಲ್ಲ ಅವ್ರಿಗೆ ವಿಚಾರಿಸ್ಕೊಳ್ಬೇಕಾಗತ್ತೆ. ನಿಮ್ಗೆ ಏನಾದರೂ ರಸ್ತೆ ರಿಪೇರಿ ಮಾಡೋದು, ಪ್ಯಾಚ್ ಹೋಲ್ ಮಾಡೋದು ಏನಾದ್ರೂ ಗೊತ್ತಿದೆನಾ? ರಾತ್ರಿ ಸಂದರ್ಭದಲ್ಲಿ ಮಾಡ್ಬೋದು, ಬೆಳಗ್ಗೆ ಮಾಡ್ಬೋದು, ಅಥವಾ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಪ್ರೊಟೆಕ್ಷನ್ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಈ ರೀತಿಯಾಗಿ ಮತ್ತೆ ನೀವು ಮಾಡಿರ್ತಕ್ಕಂಥ ಕೆಲಸ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಗೊತ್ತಿಲ್ಲ. ಖರ್ಚು ಮಾಡಿದ್ದೀರಿ, ಅದನ್ನು ಕೂಡ ಈಗ ಸಂದರ್ಭದಲ್ಲಿ ಈಗಾಗಲೇ ಒಂದು 10% ಹಾಳಾಗಿದೆ. ಮುಂದೆ ಉಳಿಯುತ್ತೋ ಹೋಗುತ್ತೋ ಅನ್ನೋದು ಅದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ವಿಚಾರ. ಆದ್ರೆ ಒಟ್ಟಾರೆಯಾಗಿ ಹೇಳೋದೇನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆಗಳಾಗ್ತವೆ. ನೀವು ಪ್ರತಿಯೊಂದು ನಾವು ಸುದ್ದಿ ಮಾಡಾದ್ಮೇಲೆ ಎಚ್ಚೆತ್ಕೊಳ್ತೀರಿ ಅನ್ನೋದು ಇದು ಒಳ್ಳೆಯ ವಿಚಾರ ಅಲ್ಲ. ನಿಮ್ ಗಮನಕ್ಕೆ ಬಂದ್ರಿ ಅಥವಾ ಅವರ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಶಾಸಕರ ಏನ್ ಕಾರ್ಯಕರ್ತರಿದ್ದಾರೆ ಅವ್ರು ನೀವು ಗಮನಕ್ಕೆ ತರಬೇಕು. ಸರ್ ಇದೊಂದು ಸಮಸ್ಯೆ ಇದೆ, ಸಣ್ಣ ಪುಟ್ಟ ಸಮಸ್ಯೆ, ಅಥವಾ ನೀವೇ ಸಮಸ್ಯೆಗೆ ಪರಿಹಾರ ಕೊಟ್ರೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಆದ್ರೆ ನೀವು ಮಾಡಲ್ಲ ಅನ್ನೋದು ಬೇಜಾರಿನ ಸಂಗತಿ. ಮಾತಾಡ್ತಿರ ತಾವು ಇಲ್ಲಿ ರಸ್ತೆ ಮೇಲೆ ಹೋಗ್ತಿರ್ತಕ್ಕಂಥವ್ರು ಒಬ್ರು ನಮ್ಗೆ ಸಿಕ್ಕಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ಕೇಳೋಣ. ಏನ್ ಹೇಳ್ತೀವಿ? ಇದು ಪೈಲೇನು ಒಂದ್ಸಲ ಮಾಡಿರಿ ಸರ್, ಮಾಡೋದ್ಬೇಕು 2 ಸೈಡ್ ಇಳಿದಿವ್ರಿ. 2 ಸೈಡ್ ಇಳಿದ್ಬೇಕು ಮತ್ತೆ ಟೆಂಪರವರಿನೇ ಮಾಡದ್ರಿ. ಟೆಂಪರವರಿ ಮಾಡೋದ್ಬೇಕು ಒಂದ್ಸಲ ಅದನ್ನು ಒಂದು ರಾತ್ರಿ ಬಂದ್ ಕೇಸಿ ಒಂದು 2 ವೀಲರ್ದವ್ರನ್ನು ಬಿದ್ದ್ರಿ. ಬಿದ್ದ ಬಳಕೆನೆ ಈ ಗಾಡಿ ಚಾಲು ಆಗ್ಯದ್ರಿ. ಈಗ 2 ದಿವಸ ಐತ್ರಿ ಸರ್ ಇದು ಗಾಡಿ ಬಿದ್ದಿ. ಇದಕ್ಕೇನು ನೋಡೋರು ಇಲ್ಲ, ಏನೂ ಇಲ್ಲ. ರಾತ್ರಿ ಬೇ ಟೈಮ್ನಾಗ ಗಾಡಿ ಬರ್ತಾವ ಹೋಗ್ತಾವ, ಯಾವಾಗ ಹೆಂಗೆ ಮಾಡಬೇಕು ಏನು ಸುದ್ದಿ ಏನು ಹೌದಪ್ಪ, ಏನು ಸಣ್ಣ ರೋಡ್ ಅದನ್ನ ಹೋಲೆಪ್ಪ ಅನ್ನೋದನ್ನ ಹೆವೆ ರೋಡ್ ಅದ ರೀ. ಹೆವೆ ರೋಡ್ನಾಗ ಸೆಂಟ್ರದಾಗ ಈ ಟೈಪ್ ಅಪ್ಪ ಅಂತಂದ್ರೆ ಪರೇಶಾನ್ ಎಂತ ಹೈರಾಣ ಏನು ಸುದ್ದಿ ರೀ. ಅದಕ್ಕಾಗಿ ಅಷ್ಟೇ ನಾನು ನೋಡಿ, ಇವರು ದಿನ ಬೆಳಗಾದ್ರೆ ಓಡಾಡ್ತಿರ್ತಕ್ಕಂಥ ರಸ್ತೆ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ವಾಸ್ತವವನ್ನ ಹೇಳ್ತಾ ಇದ್ದಾರೆ. ನಾವು ಶಾಸಕರಿಗೆ ಹೇಳೋದೊಂದೇ, ಸಾರ್ ನೀವು ಒಳ್ಳೆ ವಿಚಾರವನ್ನ ವಂತರಾಗಿದ್ದೀರಿ, ಕೆಲಸ ಸಮಸ್ಯೆ ಇದೆ ಅಂತ ನಿಮ್ ಗಮನಕ್ಕೆ ಬಂದ ಕೂಡಲೇ ಬಗೆಹರಿಸ್ತಿರ್ತಕ್ಕಂಥ ವಿಚಾರ ಮಾಡಿದ್ದೀರಿ. ಆದ್ರೆ ಅದನ್ನ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಸಣ್ಣ ಮನವಿ. ಈಗಾದರೂ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಮಾಡಿದ್ದಾರೆ ಅವರಿಗೆ ವಿಚಾರಿಸಿರ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಜೊತೆಗೆ ಇದನ್ನ ಪರಿಪೂರ್ಣವಾಗಿ ಬಗೆಹರಿಸಿರ್ತಕ್ಕಂಥ ಕೆಲಸ ಆಗ್ಬೇಕು. ತಾತ್ಕಾಲಿಕವಾಗಿ 2 ದಿವಸ 3 ದಿವಸ 1 ವಾರ 1 ತಿಂಗಳು ನಡೆಯೋಕೆ ಕೆಲಸ ಆಗ್ಬಾರ್ದು ಅನ್ನೋದು ನನ್ನ ಮನವಿ, ಜೊತೆಗೆ ಸ್ಥಳೀಯರ ಮನವಿ ಕೂಡ. ಸೊ ಶಾಸಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ನೋಡೋಣ. ನಮಸ್ಕಾರ.